ಯಾರು ಪ್ರಧಾನಿ ಆಗಬೇಕು? 100% ನರೇಂದ್ರ ಮೋದಿ ಅವರೇ ಮೇಡಮ್ ಆಗ್ಬೇಕಾಗಿರೋದು. ಯಾಕಂತ ಕೇಳಿದ್ರೆ ಯಾವತ್ತು ನಮ್ಮ ಇಂಡಿಯಾ ಯಾವತ್ತು ಕೆಳಗಡೆಯಿಂದ ನೋಡ್ತಾ ಇದ್ರು, ಇವತ್ತು ಅದನ್ನೇ ಟಾಪ್ 5 ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಮನಮೋಹನ್ ಸಿಂಗ್ ಆಗಿದ್ದಾಗ ನೋಡಿದೀವಿ ನಮ್ಮ ಇಂಡಿಯಾ ಯಾವ ಸ್ಟೇಜ್ ಅಲ್ಲಿ ಇತ್ತು ಅಂತ. ನರೇಂದ್ರ ಮೋದಿ ಅವರು ಬಂದ್ಮೇಲೆ ಯಾವ ಸ್ಟೇಜ್ ಅಲ್ಲಿ ಇದೀನಿ ಅಂತ ನಾವು ನೋಡಿದೀವಿ. ಮೋದಿ ಅವರು ಕೋಮವಾದಿ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅವರು ಏನ್ ಮಾಡ್ತಾರೆ, ಅವರು ಕೋಮವಾದಿನ ತಾನೇ ಮಾಡ್ತಾ ಇರೋದು. ಮೋದಿ ಅವರು ಹಿಂದೂ ಬಗ್ಗೆ ಮಾಡಿದ್ರೆ ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ತರ ಜಾತಿ ಮಾತ ಇದ್ರೆ ರಾಜಕೀಯನೇ ಬೇಡ ಮೇಡಮ್. ಕರೆಕ್ಟ್ ಆಗಿದ್ದೀರಾ? ಇಂಡಿಯನ್ಸ್ ಆಗಿರಿ, ಇಂಡಿಯನ್ ಆಗಿ ಬದುಕಿ. ಇಡೀ ವರ್ಲ್ಡ್ ಗೆ ಗುಡ್ ಲೀಡರ್ ಅನ್ಸ್ಕೊಂಡ್ರು, ಅದು ಮೇಡಮ್ ಜಾಸ್ತಿ ಇಷ್ಟ ಆಗಿದ್ದು. ಪುಲ್ವಾಮಾ ಅಟ್ಯಾಕ್ ಅಲ್ಲಿ ಪ್ರತಿಯೊಬ್ಬ ಸಾವುಗೂ ಜಸ್ಟಿಸ್ ಕೊಟ್ಟಲ್ಲ ಮೇಡಮ್, ಅದು ಮಾತ್ರ ಮೇಡಮ್ ಹಾರ್ಟ್ ಟಚ್ ಆಗೋಯ್ತು ಮೇಡಮ್ ಮೋದಿ ಅವ್ರ ಬಗ್ಗೆ. ಅಲ್ಲ ಹುಡುಗಿರಿಗೆ ಫ್ರೀ ಕೊಟ್ಬಿಟ್ರೆ ನಾವೇನ್ ಮೇಡಮ್ ಮಾಡೋದು? ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಡೈಲಿ ಕಾಲೇಜ್ ಓಡಾಡಿ ಸುಸ್ತಾ ಹೋಗಿರ್ತೀರಿ, ನಮಗೂ ಫ್ರೀ ಕೊಟ್ರೆ ನಾವು ಹೋಗ್ಬೋದಲ್ಲ ಮೇಡಮ್. ಅದೇ ಹುಡುಗಿರು ಕೊಟ್ರೆ ಹೆಲೋ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಮೇಡಮ್. ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ ಮೇಡಮ್. ಪಾಪ ಅಲ್ಲಿ ತಾತ ಬಸ್ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ, ಅದೇ ಹುಡುಗಿ ಫೋನ್ ಅಲ್ಲಿ ಹೆಲೋ ಹಾ ಬೇಬಿ ಹಂಗೆ ಅಂತ ಮಾತಾಡ್ತಾರೆ ಮೇಡಮ್. ಏನ್ ಮೇಡಮ್ ಸರ್ಕಾರ? ಚುನಾವಣೆಯಲ್ಲಿ ನಮಸ್ತೆ ಸರ್. ನಮಸ್ಕಾರ. ಈಗ 2024 ಜನವರಿ ಅಂದ್ರೆ ಈಗ ನಡೀತಾ ಇದೆ. 2024 ಲೋಕಸಭೆಯಲ್ಲಿ ಯಾರು ಪ್ರಧಾನಿ ಆಗಬೇಕು? 100% ನರೇಂದ್ರ ಮೋದಿ ಅವರೇ ಮೇಡಮ್ ಆಗ್ಬೇಕಾಗಿರೋದು. ಯಾಕಂತ ಕೇಳಿದ್ರೆ ಯಾವತ್ತು ನಮ್ಮ ಇಂಡಿಯಾ ಯಾವತ್ತು ಕೆಳಗಡೆಯಿಂದ ನೋಡ್ತಾ ಇದ್ರು, ಇವತ್ತು ಅದನ್ನೇ ಟಾಪ್ 5 ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೋಸ್ಕರ ನಮ್ಮ ನರೇಂದ್ರ ಮೋದಿ ಅವ್ರನ್ನ ಯಾವತ್ತಿದ್ರು ನಾವು ಗೆಲ್ಸಲೇಬೇಕು. ಇದೇ ತರ ನಡೀತಾ ಇದ್ರೆ ನಮ್ಮ ಇಂಡಿಯಾ ಯಾವತ್ತಿದ್ರು ನಂಬರ್ ಒನ್ ಗಂಟ ಹೋಗುತ್ತೆ ಮೇಡಮ್. ಬೇರೆ ಮಾತೇ ಇಲ್ಲ ಮೇಡಮ್, ಮೋದಿ ಅವರೇ ಗೆಲ್ಬೇಕು. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಯಾಕೆ ಬರಬಾರ್ದು ಮೇಡಮ್? ಯಾಕೆ ಬರಬಾರ್ದು ಅಂದ್ರೆ ನಮ್ಗೇನು ಅವ್ರ ಬಗ್ಗೆ ಏನು ಬ್ಲೇಮ್ ಮಾಡ್ತಾ ಇಲ್ಲ ನಾವು, ಅವ್ರು ಬರಬಾರ್ದು ಅಂತ. ನಾವು ಮನಮೋಹನ್ ಸಿಂಗ್ ಆಗಿದ್ದಾಗ ನೋಡಿದ್ದೀವಿ ನಮ್ಮ ಇಂಡಿಯಾ ಯಾವ ಸ್ಟೇಜಲ್ಲಿ ಇತ್ತು ಅಂತ. ನರೇಂದ್ರ ಮೋದಿ ಅವ್ರು ಬಂದಮೇಲೆ ಯಾವ ಸ್ಟೇಜಲ್ಲಿ ಇದ್ದೀನಿ ಅಂತ ನಾವು ನೋಡಿದ್ದೀವಿ. ಅದರಿಂದ ನರೇಂದ್ರ ಮೋದಿ ಅವರೇ ಗೆಲ್ಬೇಕು ಮೇಡಮ್. ಮೋದಿ ಅವರಿಗೆ ಕೋಮುವಾದಿ ಅಂತ ಹೇಳ್ತಾರೆ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಮೋದಿ ಅವರು ಕೋಮವಾದಿ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ಅವರು ಕೋಮವಾದಿನ ತಾನೇ ಮಾಡ್ತಾ ಇರೋದು. ನಾವು ಮೋದಿ ಅವರು ಹಿಂದೂದ ಬಗ್ಗೆ ಮಾಡಿದ್ರೆ ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಬಿಟ್ಬಿಡ್ಬೇಕು ಮೇಡಮ್. ಫಸ್ಟು ಇಂಡಿಯನ್ಸು, ನಾವು ಹಿಂದೂಸ್ತಾನಲ್ಲಿದ್ದೀವಿ, ಇಂಡಿಯಾದಲ್ಲಿದ್ದೀವಿ. ಇಂಡಿಯಾದಲ್ಲೇ ಆಲ್ಮೋಸ್ಟ್ ಆಲ್ ಎಲ್ಲ ಇಂಡಿಯಾದವರೇ ಇರ್ಬೇಕು ಮೇಡಮ್. ಈ ಥರ ಜಾತಿ ಮಾತ ಇದ್ದರೆ ಗೆಲ್ಲೋದೇ ಬೇಡ, ರಾಜಕೀಯನೇ ಬೇಡ ಮೇಡಮ್. ಕರೆಕ್ಟ್ ಆಗಿದ್ದೀರಾ? ಇಂಡಿಯನ್ಸ್ ಆಗಿರಿ, ಇಂಡಿಯನ್ ಆಗೇ ಬದುಕ್ರಿ, ಅಷ್ಟೇ ಮೇಡಮ್. ಮೋದಿ ಅವರು ಎಲೆಕ್ಷನ್ ಗೆದ್ದಿದ್ದಾರೆ, 2 ಸಲ ಆಯ್ಕೆ ಆಗಿದ್ದಾರೆ, ಈಗಲೂ ಕೂಡ ರೂಲ್ ಮಾಡ್ತಾ ಇದ್ದಾರೆ ದೇಶವನ್ನ. ಅವರ ಯಾವ ಕಾರ್ಯವೈಖರಿ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಯಾವ್ದು ಇಷ್ಟ ಅಂತ? ನಮಗೆ ಮೇಡಮ್ ಅವ್ರು ಯಾವತ್ತು ಇಡೀ ವರ್ಲ್ಡ್ಗೆ ಗುಡ್ ಲೀಡರ್ ಅನ್ಸ್ಕೊಂಡ್ರು, ಅದು ಮೇಡಮ್ ಜಾಸ್ತಿ ಇಷ್ಟ ಆಗಿದ್ದು. ಆಮೇಲೆ ಪುಲ್ವಾಮಾ ಅಟ್ಯಾಕಲ್ಲಿ ಪ್ರತಿಯೊಬ್ಬ ಸಾವುಗೂ ಪ್ರತಿಯೊಬ್ಬ ಇದಕ್ಕೂ ಇದು ಏನು ಮಾಡೋ ಜಸ್ಟಿಸ್ ಕೊಟ್ಟಲ್ಲ ಮೇಡಮ್, ಅದು ನಮ್ಗೆ ತುಂಬ ಇಷ್ಟ ಆಯಿತು. ಅದು ಮಾತ್ರ ಮೇಡಮ್ ಹಾರ್ಟ್ ಟಚ್ ಆಗೋಯ್ತು ಮೇಡಮ್ ಮೋದಿ ಅವ್ರ ಬಗ್ಗೆ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಮ್ಮ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ರೈತರಿಗೆ ಮತ್ತು ನಮ್ಮ ಸೋಲ್ಜರ್ಸ್ಗೆ ಹೆಲ್ಪ್ ಮಾಡ್ತಾರಲ್ಲ ಮೇಡಮ್, ಅಷ್ಟು ಸಾಕು ಮೇಡಮ್, ಇನ್ನೇನು ಬೇಡ. ಮತ್ತೊಂದು ವಿಚಾರ ಏನಂತಂದ್ರೆ, ಮೋದಿ ಅವ್ರ ಬಗ್ಗೆ ಈ ತರ ಹೇಳ್ತಾರೆ, ಟೀಕೆಗಳನ್ನ ಮಾಡ್ತಾರೆ, ಮಾಧ್ಯಮಗಳಿಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡೋದಿಲ್ಲ, ಕೆಲವೊಂದು ವಿಚಾರದಲ್ಲಿ ಮೋದಿ ಅವರು ಮೌನವನ್ನ ತಾಳಿದ್ದಾರೆ ಅಂತ ಹೇಳ್ತಾರೆ. ಸೊ ಅದು ಹೌದು ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ ಮೇಡಮ್, ಮೌನಂ ಸಮ್ಮತಿ ಲಕ್ಷಣಂ ಅಷ್ಟೇ ಮೇಡಮ್. ಮೌನ ಅವರಂದ್ರೆ ಏನೋ ಒಂದು ಮಾಡ್ತಾರೆ, ಫ್ಯೂಚರಲ್ಲಿ ಏನೋ ಒಂದು ಆಗುತ್ತೆ ಅಂತ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ನೀವು ಯುವಕರಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ಚಾನ್ಸ್ ಕೊಡಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಯುವಕರೇ ಬರಬೇಕು ಅಂತ ಅನ್ಸಲ್ವಾ? ಯುವಕರು ಬರಬೇಕು ಮೇಡಮ್, ಯುವಕರು ಬಂದ್ರೇನೆ ಮೇಡಮ್. ಅಂತ ಯೂತ್ಗೆ ಸಪೋರ್ಟ್ ಮಾಡ್ತಾರೋ ನರೇಂದ್ರ ಮೋದಿ ಅವರು, ಅದರಿಂದ ಬರಬೇಕು ಮೇಡಮ್ ಅಷ್ಟೇ. ಅಂದ್ರೆ ನಿಮ್ಗೆ ರಾಹುಲ್ ಗಾಂಧಿ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ ಮೇಡಮ್, ಅವರು ಇಷ್ಟನೇ. ಯಾಕಂದ್ರೆ ಅವರು 3-4 ತಲೆಮಾರಿಗಳಿಂದ PM ಫ್ಯಾಮಿಲಿಯಿಂದಾನೇ ಬಂದಿರೋದು. ಅವ್ರ ಬಗ್ಗೆ ನಾವು ಏನು ಬ್ಲೇಮ್ ಮಾಡ್ತಾ ಇಲ್ಲ. ಆದರೆ ನರೇಂದ್ರ ಮೋದಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಮೇಡಮ್, ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಇಂಡಿಯಾ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ. ನೀವು ಕೇಳ್ಬೋದಾಗಿತ್ತು, ಆಲ್ಮೋಸ್ಟ್ 2019 ಕೊರೋನಾ ಬಂತು. ಕೊರೋನಾ ಬಂದಮೇಲೂ ಈ ಥರ ಕಮ್ಮಿ ಗ್ಯಾಪಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಅಂದರೆ ನಾವು ಹೂವೇ ಕೂಡ ಮಾಡೋಕ್ಕಾಗಲ್ಲ. ಅಷ್ಟು ಕೊರೋನಾ ಏನಾರ ಬಂದಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅನ್ಸುತ್ತೆ ಮೇಡಮ್. ಈಗ ಡೆವಲಪ್ಮೆಂಟ್ಗೋಸ್ಕರ ಅಷ್ಟೇ ಮ್ಯಾಮ್, ಡೆವಲಪ್ಮೆಂಟ್ ನಮ್ಮ ದೇಶ ಯಾವ ಥರ ಮುಂದೆ ಹೋಗಬೇಕು, ಇಡೀ ವರ್ಲ್ಡಲ್ಲೆಲ್ಲ ಟಾಪ್ 1 ಎಲ್ಲ ಯಾವಾಗ ಬರಬೇಕು ಅಂತ ಅಷ್ಟೇ ಮೇಡಮ್. ಓಕೆ, ಇವಾಗ ರಾಜ್ಯದ ಸರ್ಕಾರದ ಬಗ್ಗೆ ಮಾತನಾಡೋದಾದ್ರೆ, ಸ್ಟೇಟ್ ರಾಜಕೀಯದ ಬಗ್ಗೆ ಮಾತನಾಡೋದಾದ್ರೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಅಷ್ಟು ಭಾಗ್ಯಗಳ ಬಗ್ಗೆ ನೀವು ಏನಂತ ಮಾತಾಡ್ತೀರಾ? ಅವೆಲ್ಲ ಹುಡುಗಿರಿಗೆ ಫ್ರೀ ಕೊಟ್ಬಿಟ್ರೆ ನಾವೇನು ಮೇಡಮ್ ಮಾಡೋದು? ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಡೈಲಿ ಕಾಲೇಜ್ಗೆ ಓಡಾಡಿ ಸುಸ್ತಾ ಹೋಗಿರ್ತೀರಿ, ನಮಗೂ ಫ್ರೀ ಕೊಟ್ಟರೆ ನಾವು ಹೋಗ್ಬೋದಲ್ಲ ಮೇಡಮ್. ಹುಡುಗಿರು ಕೊಡೋ ಬದಲು ಪಾಪ ಅಜ್ಜಿ ತಾತ ಅಂದ್ರಗನ್ನ ಕೊಟ್ಟರೆ ಅವ್ರು ಹೆಂಗೋ ಬಡವ್ರು ಅಂತ ಇಲ್ಲ, ಅಜ್ಜಿ ತಾತ ಅವ್ರಿಗೆ ಕೊಟ್ಟರೆ ಅವರನ್ನ ಏನೋ
ಏನೋ ನನ್ನ ಕೈಯಲ್ಲಿ ಆಗ್ತಾ ಇಲ್ಲಪ್ಪ ಅಂತ ಏನೋ ಓಡಾಡ್ಕೊಂಡು ಹೋಗ್ತಾರೆ. ಅದೇ ಈ ಹುಡುಗಿರು ಕೊಟ್ಟರೆ ಹೆಲೋ ಹಾಂ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಮೇಡಮ್. ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ ಮೇಡಮ್. ಪಾಪ ಅಲ್ಲಿ ತಾತ ಬಸ್ ಹಿಡ್ಕೊಂಡು ನೆತ್ಕೊಂಡು ನಿಂತ್ಕೊಂಡಿರ್ತಾರೆ, ಅದೇ ಹುಡುಗಿ ಫೋನಲ್ಲಿ ಹೆಲೋ ಹಾ ಬೇಬಿ ಹಂಗೆ ಅಂತ ಮಾತಾಡ್ತಾರೆ ಮೇಡಮ್. ಏನು ಮೇಡಮ್ ಸರ್ಕಾರ? ಸರ್, ಇನ್ನೊಂದು ಮಾತು ಅಂತಂದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಅಷ್ಟು ಸೌಲಭ್ಯಗಳು, ಕರೆಂಟ್ ಬಗ್ಗೆ ಆಗಿರಬಹುದು ಅಥವಾ ಅಕ್ಕಿಗಳ ಬಗ್ಗೆ ಆಗಿರಬಹುದು, ಅದೆಲ್ಲರಿಗೂ ಹೋಗಿ ಸೇರ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾ ಇಲ್ಲ, ಕೆಲವೊಬ್ರಿಗೆ ಸೇರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಇಲ್ಲ ಮೇಡಮ್, ಹೋಗ್ತಾ ಇಲ್ಲ. ಯಾಕಂದರೆ ನಮ್ಮಮ್ಮನೂ ಮಾಡಿಸಿದ್ದಾರೆ. ಅಂದರೆ ನಮ್ಮ ಅಜ್ಜಿ ಡೆತ್ ಆಗಿದ್ರು. ಆಗ ನಮ್ಮ ಅಜ್ಜಿ ಡೆತ್ ಆದಾಗ ನಮ್ಮ ಹೆಡ್ ಆಫ್ ದಿ ಫ್ಯಾಮಿಲಿ ನಮ್ಮ ಅಜ್ಜಿ ಇದ್ರು. ನಮ್ಮ ಅಜ್ಜಿದ ಅಕೌಂಟ್ ಎಲ್ಲ ಕ್ಲೋಸ್ ಆಗಿತ್ತು. ಅದಾದಮೇಲೆ ನಮ್ಮಮ್ಮದು ಮಾಡ್ಸಕ್ಕಂತ ಹೋದರೆ ಒಂದು 3 months ಏನು ಮಾಡೋಕ್ಕೆ ಆಗಲ್ಲ, ಅಪ್ಲೈನೇ ಮಾಡೋಕ್ಕಾಗಲ್ಲ ಅಂತವ್ರೆ ಮೇಡಮ್. ಏನು ಮೇಡಮ್ ಮಾಡೋದು? ಯಾವ ಥರ ನಂಬೇಕು ಮೇಡಮ್ ಇವ್ರನ್ನ, ಸರ್ಕಾರನ? ಏನು ಮಾಡೋದು? ನಮ್ಮ ಅಜ್ಜಿಗೆ ಡೆತ್ ಆದಮೇಲೆ ನಮ್ಮಮ್ಮಗೆ ತಾನೇ ಮೇಡಮ್ ಬರೋದು, ನಮ್ಮಮ್ಮಗೂ ಬರ್ತಾಯಿಲ್ಲ, ಅಪ್ಲೈನೇ ಮಾಡೋಕ್ಕಾಗ್ತಾಯಿಲ್ಲ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ 10 kg ಅಕ್ಕಿ ಪರವಾಗಿ ಇದು ಇವರು 5 kg ಅಕ್ಕಿ ಕೊಡೋರು BJP ಅವರು. ಇವಾಗ ಇವರು 2 kg ಅಕ್ಕಿ ಕೊಡ್ತಾರೆ. ಯಾರಿಗೆ ಸಾಲುತ್ತೆ ಮೇಡಮ್? ಹಾಂ, ಓಕೆ. ಇವಾಗ ಚುನಾವಣೆಯಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆದ್ರು, ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಯಾರು ಗೆದ್ರು ಏನಂತ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಪ್ರಧಾನಿಗಳಿಗೆ? ಪ್ರಧಾನಿಗಳಿಗೆ ಏನಿಲ್ಲ ಮೇಡಮ್, ನಮ್ಮ ದೇಶನ ಇದೇ ಥರ ಕಾಪಾಡ್ಕೊಂಡೋಗಿ ಅಂದರೆ ಜಾಸ್ತಿ ಉದ್ದ ಬೆಳೆಸ್ಕೊಂಡೋಗಿ ತುಂಬ ಬೆಳೆಸ್ಬೇಕಾಗಿರೋದು ನಮ್ಮ ದೇಶ. ಇವತ್ತು ಟಾಪ್ 5 ಹಂಗೆ ಟಾಪ್ 1 ಗಂಟ ನಮ್ಮ ಸಹಾಯ ಮಾಡೇ, ನಮ್ಮಿಂದ ನಮ್ಮ ಜನಗಳಿಂದ ಏನೇನು ಬೇಕೋ ಸವಲತ್ತುಗಳು ನಿಮಗೆ ತಗೊಳ್ಳಿ, ಹೆಂಗೋ ನಮ್ಮ ಇಂಡಿಯಾನ ಒಳ್ಳೆ ನಂಬರ್ 1 ಮಾಡಿ ಮೇಡಮ್, ಅಷ್ಟೇ. ಲಾಸ್ಟ್ ಕ್ವಶನ್, ನೀವು ಯೂತ್ಸ್ ಆಗಿ ಇವಾಗ ಜಸ್ಟ್ 18 ದಾಟಿ ವೋಟಿಂಗ್ ಕಾರ್ಡ್ ತಗೊಂಡಿರುವಂತಹ ಯೂತ್ಸ್ಗೆ ಏನಂತ ಹೇಳೋಕೆ ಇಷ್ಟಪಡ್ತೀರಾ ಚುನಾವಣೆ ಬಗ್ಗೆ? ನಿಮಗೆ ನಿಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಯಾವ್ದನ್ನ ನೀವು ಈ ಪಾರ್ಟಿಗೆ ಓಟ್ ಹಾಕಿ, ಈ ಪಾರ್ಟಿಗೆ ಓಟ್ ಹಾಕಿ ಅಂತ ನಾನು ಕೇಳಲ್ಲ. ನಿಮ್ಮೂರಲ್ಲಿ ಯಾರು ಕರೆಕ್ಟಾಗಿ ಜನಗಳಿಗೆ ಕರೆಕ್ಟಾಗಿ ನೀರಾವರಿ ಇದು ಮಾಡಿಕೊಡ್ತಾರೆ, ಆಮೇಲೆ ಅಕ್ಕಿಗಳು ಮತ್ತು ಸೌಲಭ್ಯಗಳು, ರೋಡ್ಗಳು ಯಾರ್ಯಾರು ಕರೆಕ್ಟಾಗಿ ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ. ನೀವು BJP ಕಾಂಗ್ರೆಸ್ ಮಕ ನೋಡೋಕೆ ಹೋಗಬೇಡಿ, ಯಾರ್ದಾನ ಒಳ್ಳೆ ವ್ಯಕ್ತಿಗೆ ಓಟ್ ಹಾಕಿ, ಅಷ್ಟೇ ಮೇಡಮ್ ಕೇಳೋದು.